ಸೊ ನಮಸ್ತೆ ಮಾಸ್ಟರ್ಸ್. ಈ ಕಡೆ ಪೈಮಾ ಮಾಸ್ಟರ್ಸ್ ಕೂತ್ಕೊಂಡಿದ್ದಾರೆ, ಆ ಕಡೆ ಸ್ವಲ್ಪ ಸೀನಿಯರ್ ಮಾಸ್ಟರ್ಸ್ ಕೂತ್ಕೊಂಡಿದ್ದಾರೆ. ಸೊ ಸ್ವಲ್ಪ ಇಲ್ಲ, ಜಾಸ್ತಿನೇ. ಸೊ ನಿಮ್ಮ ಪರವಾಗಿ ಇರೋ ಕ್ವಶನ್ಸು ಸಹ ನಾವೆಲ್ಲ ನಮ್ಗೆ ಗೊತ್ತಿರೋ ಅಷ್ಟು ಕ್ವಶನ್ಸ್ ನಾವು ಕೇಳ್ತಾ ಇದ್ದೀರಿ ಇಲ್ಲಿ. ಸೊ ಫಸ್ಟ್ ಕ್ವಶನ್ ಬಂದು ಸಂಕಲ್ಪ ಶಕ್ತಿ ಅಂತ ಕೇಳಿರ್ತೀರಿ ನಾವೆಲ್ಲ. ಸೊ ಧ್ಯಾನ ಮಾಡುವಾಗ ಸಂಕಲ್ಪ ಮಾಡ್ಕೋಬೇಕಾ? ಅದು ನನ್ನ ಕ್ವಶನ್ ಸರ್. ಸಂಕಲ್ಪ ಶಕ್ತಿ ಅಂತ ಒಂದು ವಿಡಿಯೋ ಇದೆ ಪತ್ರಿಜಿತ್, ಅದೇ ಸುಮಾರು ಎಲ್ಲ ಪಿರಮಿಡ್ ಮಾಸ್ಟರ್ಸು ನೋಡಿದ್ರು. ಬಟ್ ಅದು ಪ್ರಾಕ್ಟೀಸ್ ಮಾಡಿ ಅಂತ ಅವ್ರು ಯಾವಾಗಲೂ ಹೇಳಿಲ್ಲ. ಜೋರಾಗಿ ಚಪ್ಪಾಳೆ. ಒಂದು ಸಂಕಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಜೀವಿಸ್ತಾ ಇಲ್ಲ ಅಂತ ಅರ್ಥ. ಮೈಸೂರು ಯಜ್ಞ ಆಗಬೇಕು ಅಂತ ನಾನು ಸಂಕಲ್ಪ ಮಾಡಿಲ್ಲ. 1 ತಿಂಗಳು ಪೂರ್ತಿ 24 ಗಂಟೆ ಮಲಗಿದ ಸಮಯನೂ ನನ್ನ ದೃಷ್ಟಿ ಕಂಪ್ಲೀಟ್ ಮೈಸೂರು ಯಜ್ಞ ಮೇಲೇ ಇದು. ಅದು ಸಂಕಲ್ಪ. ಇದಕ್ಕೋಸ್ಕರ ಸಪ್ರೇಟಾಗಿ ಇಟ್ಟಿದ್ರೆ ಇನ್ನೂ ಅದು ಒಳಗೆ ಹೋಗಿಲ್ಲ ಅಂತ ಅರ್ಥ. ಇಫ್ ಸಮಥಿಂಗ್ ಇಸ್ ನಾಟ್ ಗೋಯಿಂಗ್ ಇನ್ಸೈಡ್, ಯು ವಿಲ್ ಓನ್ಲಿ ಟೇಕ್ ಇಟ್ ಔಟ್ಸೈಡ್. ಅದು ನಿಮಗೆ ನೆನಪಿಗೆ ಬರಬಾರದು, ಜೀವಿಸಬೇಕು ನೀವು. ಆವಾಗ ಇಟ್ ವಿಲ್ ಹ್ಯಾಪನ್. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಇದಕ್ಕೆ ಆ್ಯಡೆಡ್ ಆನ್ಸರ್. ಮಾಸ್ಟರ್ಸ್, ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಲ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಮತ್ತು ಲಾಸ್ಟ್ ಟೈಮ್ ಸಂಕಲ್ಪ ಇಟ್ಕೊಂಡು ಧ್ಯಾನಕ್ಕೆ ಕುಂತೆ. ಪತ್ರಿ ಸರ್ ಬಂದರು. ಇಷ್ಟು ಎತ್ತರ, ಇಲ್ಲಿಂದ ಇಷ್ಟು ಎತ್ತರ ಪತ್ರಿ ಸರು ಜೋರಾಗಿ ಒಂದು ಡುಬ್ಬದಲ್ಲಿ ಒದ್ರು. ನನ್ನ ಬಾಡಿ ಹಿಂಗೆ ಜಿಗಿದು ಬಿತ್ತು. ಅವಲನ್ನ ಕೊಡಕ ಮೀಕೆಂದಕ್ರ ಸಂಕಲ್ಪ ಧ್ಯಾನಮೋ ಅಂದರು. ಏನೋ ಮಗನೇ, ನಿನಗ್ಯಾಕೆ ಸಂಕಲ್ಪ ಧ್ಯಾನ ಅಂದರು. ಓಕೆ, ಹೀಗಾಗಿ ಮಾಸ್ಟರ್ಸ್, ನಮ್ಮ ಧ್ಯಾನವೇ ಒಂದು ಸಂಕಲ್ಪ, ಈ ನಿಸರ್ಗಕ್ಕೆ, ಈ ಪ್ರಕೃತಿಗೆ, ಈ ವಿಶ್ವಕ್ಕೆ. ಜೋರಾಗಿ ಚಪ್ಪಾಳೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟು ಜನ ಧ್ಯಾನ ಮಾಡೋ ಸಂದರ್ಭದಲ್ಲಿ ದೇವರನ್ನು ಸ್ಮರಣೆ ಮಾಡಬೇಕಾ ಬೇಡವಾ ಅನ್ನುವ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಹಾಗಾಗಿ ಧ್ಯಾನದಲ್ಲಿ ದೇವತಾ ಸ್ತುತಿ ಪ್ರಾರ್ಥನೆ ಅಗತ್ಯವಾ ಇಲ್ವಾ? ಧ್ಯಾನ ಅಂದರೆ ಸೂಕ್ಷ್ಮ ಶರೀರ ಪ್ರಯಾಣ. ಅಂದರೆ ಮನಸ್ಸು ಯಾವಾಗ ಶೂನ್ಯ ಆಗುತ್ತದೋ ಧ್ಯಾನ ಶುರುವಾಗುತ್ತದೆ. ಮತ್ತೆ ಮನಸ್ಸೊಳಗೆ ನೀವು ಏನೋ ಒಂದು ಭಜನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ಇದು ಅದು ಅಂತ ಇಮ್ಯಾಜಿನೇಷನ್ ಮಾಡಿದರೆ ಅದು ಧ್ಯಾನ ಅಲ್ಲ. ಅದು ಬೇರೆ ಕಡೆ ಧ್ಯಾನ ಅಂತ ಇಲ್ಲ, ಧ್ಯಾನನೇ ಅಲ್ಲ. ಯಾವಾಗ ಮನಸ್ಸು ಶೂನ್ಯ ಆಗುತ್ತದೋ ಆವಾಗ ಧ್ಯಾನ ಶುರುವಾಗುತ್ತದೆ. ಸೊ ಯು ಡಿಫೈನ್ ದ ಆನ್ಸರ್ ಫ್ರಮ್ ಇಟ್. ಧ್ಯಾನ, ಇದರ ಜೊತೆಗೆ ಡೆಫಿನಿಷನ್ನು, ಧ್ಯಾನಂ ನಿರ್ವಿಷಯಂ ಮನಃ, ಮನಸ್ಸು ಎಲ್ಲ ವಿಷಯಗಳಿಂದ ಶೂನ್ಯ ಆದಾಗ. ಸೆಕೆಂಡ್, ಪತಂಜಲಿಯವರು ಬಂದು ಯೋಗ ಸೂತ್ರದ ಮೊಟ್ಟ ಮೊದಲ ಶ್ಲೋಕ ಅಥ ಯೋಗಾನು ಶಾಸನಂ, ಲೆಟ್ ಅಸ್ ಪ್ರಾಕ್ಟೀಸ್ ಯೋಗ. 2ನೇ ಶ್ಲೋಕ ಯೋಗ ಚಿತ್ತ ವೃತ್ತಿ ನಿರೋಧ. ಕ್ಲಿಯರ್ ಮಾಡಿಬಿಡ್ತಾರೆ. ಯೋಗ ಅಂದರೆ ಏನು? ಆಲೋಚನೆಗಳಿಂದ ರಹಿತವಾದ ಮನಸ್ಸಿನ ಸ್ಥಿತಿ, ಥಾಟ್ಲೆಸ್ ಸ್ಟೇಟ್ ಆಫ್ ಮೈಂಡ್ ಈಸ್ ಯೋಗ. ಹೀಗಾಗಿ ಯಾವುದೇ ಆಲೋಚನೆಗಳಿಗೆ ಅವಕಾಶ ಕೊಡಬೇಡಿ ಸರ್. ಯಾವುದೇ ಆಲೋಚನೆ ಇದ್ದರೂ ಅವಕಾಶ ಕೊಡಬೇಡಿ. ಓಕೆ ಸರ್, ನೀವು ಓದಿರೋ ಸ್ಪಿರಿಚುವಲ್ ಬುಕ್ಸ್ನಲ್ಲಿ ನಿಮ್ಮ ಫೇವ್ರೆಟ್ ಬುಕ್ ಯಾವುದು? ಅದರಿಂದ ನಿಮಗೆ ತುಂಬ ಡೀಪಾಗಿ ಏನು ವಿಷಯ ಇಂಪ್ಯಾಕ್ಟ್ ಆಯಿತು? ನಾನು ಸುಮಾರು ಒಂದು 2000 ಪುಸ್ತಕ ಓದಿದ್ದೀನಿ. ಅದರಲ್ಲಿ 100 ಪುಸ್ತಕ ಓಶೋದೆ. ಒಬ್ಬರು ಹೇಳಿದ್ರು ಓಶೋ ಪುಸ್ತಕ ಓದಬಾರದನ್ನು, ಅದಕ್ಕೋಸ್ಕರ 100 ಪುಸ್ತಕ ಓದಿದ್ದೀನಿ. ಜೋರಾಗಿ ಚಪ್ಪಾಳೆ. ಯಾಕೆಂದರೆ ಚಿಕ್ಕ ವಯಸ್ಸಿಲ್ಲ ಏನು ಮಾಡಬಾರ್ದಂತಾರೆ ಅದೇ ನಾನು ಮಾಡ್ತೀನಿ. ನನ್ನ ಮನೆಯಲ್ಲಿ 10 ಜನ ಧ್ಯಾನ ಮಾಡಬೇಡಿ ಅಂದರು, ಅದಕ್ಕೆ ನಾನು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ. ಓಕೆ, ಫಸ್ಟು ಇವ್ರು ಕ್ವಶನ್ ಕೇಳಿದ ತಕ್ಷಣ ನಾನು ಮೈಂಡ್ ಯೂಸ್ ಮಾಡಿಲ್ಲ. ಫಸ್ಟು ನನ್ನ ಕಣ್ಮುಂಚೆ ಬಂದಿರೋದು 3 ಬುಕ್ಸು. ಒಂದು ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ ಸ್ವಾಮಿ ರಾಮ. ಓದಿದ್ರಾ? ನಾನು ಎಷ್ಟೋ ಸತಿ ರೆಕಮೆಂಡ್ ಮಾಡಿದ್ದೀನಿ. ಯಾಕೆಂದರೆ ಆಟೋಬಯೋಗ್ರಫೀಸ್ ಆಲ್ಮೋಸ್ಟ್ ಎಲ್ಲ ಯೋಗಿಸ್ದು ನಾನು ಓದಿದ್ದೀನಿ. ಅದರಲ್ಲಿ ಸಿಗೋ ಒಂದು ಕಿಕ್ಕು ಬೇರೆ ಬುಕ್ಸಲ್ಲಿ ಬರಲ್ಲ. 2ನೇದು ವೆನ್ ದ ಶೂ ಫಿಟ್ಸ್ ಬೈ ಓಶೋ, ಡೈಮಂಡ್ ಸೂತ್ರ ಬೈ ಓಶೋ. ಈ 3 ಬುಕ್ಸು ನನ್ನ ಫೇವ್ರೆಟ್. ನಾನು ಧ್ಯಾನಕ್ಕೆ ಬರೋಕೆ ಫಸ್ಟು ಒನ್ ಆಫ್ ದ ರೀಸನ್ ಏನು ಅಂದರೆ ಸ್ಪಿರಿಚುವಲ್ ಪವರ್ಸ್ಗೋಸ್ಕರ. ಬಟ್ ಸ್ವಾಮಿರಾಮ ಬುಕ್ಕಲ್ಲಿ ಒಂದೇ ಹೇಳಿದ್ರು, ಐದರ್ ಯು ಗೋ ಥ್ರೂ ಬುದ್ಧಿ ಆರ್ ಸಿದ್ಧಿ. 2 ಜೊತೆಗೆ ಬರಲ್ಲ.
ನೀವು ಬುದ್ಧಿ ಬೇಕಂದ್ರೆ ಸಿದ್ಧಿ ಬಿಡಿ, ಸಿದ್ಧಿ ಬೇಕಂದ್ರೆ ಬುದ್ಧಿಯೇ ಬಿಡಿ. ಇಲ್ಲಿ ನಾನೇನೋ ಮ್ಯಾಜಿಕ್ ಮಾಡಿ ಒಂದು ಲಿಂಗ ತೋರಿಸಿದ್ರೆ ಅಷ್ಟೇ. ಇಲ್ಲಿ 2-3 ಸಾವಿರ ಅಲ್ಲ, 2-3 ಲಕ್ಷ ಜನ ಬಂದ್ಬಿಡ್ತಾರೆ. ಅದರಿಂದ ಏನು ಉಪಯೋಗ ಇಲ್ಲ. ಅದು ಸಿದ್ಧಿ. ಬಟ್ ಸಿದ್ಧಿ ಏನಂದ್ರೆ ಸಿದ್ಧಿಗೆ ಎಕ್ಸ್ಪೈರಿ ಡೇಟ್ ಇದೆ, ಗೊತ್ತಾ? ಅದು ಸ್ವಾಮಿರಾಮ ಬುಕ್ ಓದಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಬುದ್ಧಿಗೆ ಎಕ್ಸ್ಪೈರಿ ಇಲ್ಲ. ಒಂದ್ಸತಿ ಆ ಬುದ್ಧಿ ಬಂದಿದ್ರೆ ಮತ್ತೆ ವಾಪಸ್ ಹೋಗಲ್ಲ. ಬಟ್ ಸಿದ್ಧಿಗೆ ಎಕ್ಸ್ಪೈರಿ ಡೇಟ್ ಇದೆ. ಅದು ಆ ಬುಕ್ಕಲ್ಲಿ ನಾನು ಕಲ್ತಿದ್ದೀನಿ. ನನ್ನ ಲೈಫ್ ಟರ್ನ್ ಮಾಡೋದು ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ. ಅದು ನಿಮ್ಮ ಕೈಗೆ ಸೀತಾಯಣ ಆಗಿ ಕೈಯಲ್ಲಿದೆ. ಅದು ನನ್ನ ಬದುಕನ್ನು ರೂಪಿಸಿದ ಪುಸ್ತಕ. ಇದರ ಜೊತೆಗೆ ಡಾಕ್ಟರ್ ನ್ಯೂಟನ್ ನನಗೆ ಮೆಡಿಟೇಷನ್ ಟೀಚ್ ಮಾಡಿದಾಗ ಅವರ ಲೈಫ್ ಟರ್ನ್ ಮಾಡಿದ ಬುಕ್ಕನ್ನು ಅವ್ರು ಹೇಳಿದರು, ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್. ಆ ಬುಕ್ಕನ್ನು ಓದಿದೆ ಫಸ್ಟ್ ಟೈಮ್. ಜೋರಾಗಿ ಚಪ್ಪಾಳೆ ಆ ಬುಕ್ಕಿಗೆ. ತಪ್ಪದೆ ಎಲ್ಲರೂ ಓದಬೇಕಾದ ಪುಸ್ತಕ. ಕನ್ನಡಿಗರಿಗೆ ಒಂದಿನ ನಿಮ್ಮ ಕೈಗೆ ಇರುತ್ತೆ. ಅದು ಅದ್ಭುತವಾದ ಪುಸ್ತಕ. ನನಗೆ ಭಾಳಷ್ಟು ಎನರ್ಜಿ ಕೊಟ್ಟಿರೋ ಪುಸ್ತಕ. ಆಮೇಲೆ ಇನ್ನೊಂದು ಪುಟ್ಟ ಪುಸ್ತಕ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆತ್ಮದ ಅವರೋಹಣ ಅಂತ ಕೃಷ್ಣಾನಂಜಿಯವರು ಬರೆದಿರುವಂಥ ಪುಸ್ತಕ. ಬಹಳ ಪುಟ್ಟ ಪುಸ್ತಕ, ನಿಮಗೆ ಅದ್ಭುತವಾದ ಜ್ಞಾನ ಕೊಡುವಂಥ ಪುಸ್ತಕ. ಈ 3 ಪುಸ್ತಕಗಳು ಬಹಳ ಅದ್ಭುತವಾದ ನನ್ನ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಎಷ್ಟೋ ಜನ್ಮಗಳನ್ನ ತಗೊಳ್ತಾ ಇರ್ತೀವಿ. ಜನ್ಮಗಳು ತಗೊಳ್ಳೋದೇ ಒಂದು ಅನುಭವ ತಗೊಳ್ಳೋದಕ್ಕೋಸ್ಕರ ಅಂತ. ಅನುಭವ ಬೇಕು ಅಂತೇಳಿ ತಗೊಳ್ತೀವಿ. ಒಂದೊಂದು ಜನ್ಮದಲ್ಲಿ ಒಂದೊಂದು ಅನುಭವ ತಗೊಳ್ತೀವಿ. ಆ ಅನುಭವಗಳಿಂದ ಕರ್ಮ ಹೇಗಾಗತ್ತೆ? ಅದು ಅನುಭವಗಳಿಂದ ಆ ಅನುಭವನ ಕರ್ಮ ಅಂತ ಹೇಗೆ ಹೇಳ್ತೀರಾ? ನಾನು ಊಟ ಮಾಡೋಕ್ಕೆ ಹೋಗ್ಬೇಕು, ಇವ್ರ ಪ್ಲೇಟಲ್ಲಿ ನಾನು ಯಾಕೆ ಕೈ ಹಾಕ್ಬೇಕು? ನಿಮ್ಮ ಪ್ಲೇಟಲ್ಲಿ ನಿಮ್ಮ ಊಟ ನೀವು ಮಾಡಬೇಕು, ಅವ್ರ ಊಟ ಅವ್ರದ್ದು. ಅವ್ರ ಊಟ ಅಲ್ಲಿ ನೀವು ಕೈ ಮಾಡಿದ್ರೆ, ಕೈ ಹಾಕಿದ್ರೆ ಅದು ಕರ್ಮ. ದಿಸ್ ಇಸ್ ಇಂಟರ್ಫಿಯರೆನ್ಸ್. ಒಂದು ಫಿಶು, ಹೆಣ್ಣು ಹೋಗ್ತಾ ಇದೆ, ಅದು ಲೈಫ್ ಅದು ಜೀವಿಸ್ತಾ ಇದೆ. ಹೂ ದ ಹೆಲ್ ವಿ ಆರ್ ಟು ಕಿಲ್ ಇಟ್? ಇಂಟರ್ಫಿಯರೆನ್ಸ್. ನಮ್ಮ ಅನುಭವಕ್ಕೋಸ್ಕರ ಬೇರೆ ಒಬ್ಬರ ಲೈಫಲ್ಲಿ ನಾವು ಫಿಸಿಕಲಿ, ಮೆಂಟಲಿ, ಈವನ್ ಇನ್ ದ ಥಾಟ್, ಎಮೋಷನಲ್ ಇಂಟರ್ಫಿಯರ್ ಮಾಡಿದ್ರೆ ಅದಕ್ಕೆ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಬಂದೇ ಬರುತ್ತೆ. ಸೊ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇರೋದೇ ಎಲ್ಲರೂ ನೆಗೆಟಿವ್ ಕರ್ಮ ಸ್ಟಾಪ್ ಮಾಡಿ ಪಾಸಿಟಿವ್ ಕರ್ಮ ಜಾಸ್ತಿ ಮಾಡಿ ಎನ್ಲೈಟ್ ಆಗೋಕೆ ಪತ್ರಿಜಿಯವರು ಕ್ರಿಯೇಟ್ ಮಾಡಿರೋ ಮೂಮೆಂಟ್ ಇದು. ಒಬ್ಬ ಕಳ್ಳ ಕದೀತಾನೆ ಎಲ್ಲರ ತನ, ಅದೊಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತ, ಅವಾಗ ಅದೇ ಕರ್ಮ ಆಗತ್ತೆ. ಸಿ ಕರ್ಮ ಬರುತ್ತೆ ಅಂತ ಗೊತ್ತು, ಆದ್ರೂ ನಾನು ಮಾಡ್ತೀನಿ ಅಂದ್ರೆ ಮಾಡಿ. ಅವನು ಜನ್ಮ ತಗೊಂಡಿರೋದೇ ಆ ಪರ್ಪಸ್, ಆ ಎಕ್ಸ್ಪೀರಿಯನ್ಸ್. ಜನ್ಮ ಅವನು ತಗೊಂತಾರೋ ಸಿಚುವೇಶನ್ಸು ಕ್ರಿಯೇಟ್ ಮಾಡ್ತಾನ ಅವನು. ಆ ಸಿಚುವೇಶನ್ಸ್ ಇಂದ ಅದು ಅವನಿಗೆ ಪರೀಕ್ಷೆ. ಅಂಡರ್ಸ್ಟುಡ್? ಲಾ ಆಫ್ ಕರ್ಮ ನ್ಯೂಟ್ರಲ್ ಆಗಿರುತ್ತೆ ಮೇಡಮ್. ದ ಮೋಸ್ಟ್ ಕಾಂಪ್ಲೆಕ್ಸ್ ಅಂಡ್ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಇಸ್ ಲಾ ಆಫ್ ಕರ್ಮ. ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದು ಎಲ್ಲರಿಗೂ ಅಪ್ಲೈ ಅಂತ ನೀವು ಹೇಳಕ್ಕೆ ಆಗಲ್ಲ. ಆ ಥೀಫನ್ನು ಕರ್ಕೊಂಡು ಬನ್ನಿ. ಇದು ಹಿಂದಿನ ಜನ್ಮದಿಂದ ಏನಾದರೂ ಅವ್ರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಾ, ಫ್ರೆಶ್ ಆಗಿ ಮಾಡ್ತಾ ಇದ್ದಾರಾ, ಇಲ್ಲಾಂದರೆ ಯಾರಾದ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೋ ನೋಡಿ ನಾವು ಹೇಳಬೇಕು. ಜೆನ್ರಿಕ್ ಆಗಿ ಹೇಳೋಕ್ಕೆ ಆಗಲ್ಲ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಆ ಪರ್ಪಸ್ಗೆ ಅಂತ ಬಂದಾಗ, ಆ ಎಕ್ಸ್ಪೀರಿಯನ್ಸ್ಗೆ ಅಂತ ಬಂದಾಗ ನಾವು ಅದಷ್ಟೇ ಮಾಡಿ ಹೋದರೆ ನಮಗೆ ಕರ್ಮ ಇರೋದಿಲ್ಲ. 0 ಕರ್ಮದಿಂದನೇ ಆ ಜನ್ಮ ಕ್ರಾಸ್ ಮಾಡ್ತೀವಿ. ಪತ್ರಿ ಸರು ಪದೇ 18 ಪ್ರಿನ್ಸಿಪಲ್ ಜೊತೆಗೆ ನಮಗೆ ಹೇಳಿರೋ ಮಾತನ್ನು ದಯವಿಟ್ಟು ಎಲ್ಲರೂ ಪದರಲ್ಲಿ ಗಂಟು ಹಾಕೊಳ್ಳಿ. ಲೈಫಲ್ಲಿ ಲೈಫ್ ಇರೋವರೆಗೂ, ಲೈಫಿನ ನಂತರವೂ ನಾನ್ ಇಂಟರ್ಫರೆನ್ಸ್. ತಮಾಷೆಗೆ ಕೂಡ ನಾವು ಇನ್ನೊಬ್ಬರ ಇದರಲ್ಲಿ ತಮಾಷೆಗೆ ಕೂಡ ನಿಮಗೆ ಬಂತು, ಅದೊಂದು ಹುಷಾರಾಗಿದ್ದರೆ ನೀವು ಹಿಂಗೆ ನಾನ್ ಟಚ್ ಹಂಗೆ ಪಾರಾಗಿ ಹೋಗ್ತೀರ. ಬಟ್ ನೀವು ಹೋಗೋ ಆರ್ಟ್ ಮೇಲೆ ಡಿಪೆಂಡ್ ಇದೆ. ಓಕೆ, ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಕೊಟೇಶನ್ ಇದೆ, ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಿನ್ನ ಕೆಲಸ ನೀನು ನೋಡ್ಕೋ, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕ್ಬೇಡ.
ಸರ್, ನನ್ನ ಪ್ರಶ್ನೆ ಏನಂದರೆ, ನೀವು ಸ್ಪಿರಿಚುವಲ್ ಜರ್ನಿ ಇನಿಷಿಯಲ್ ಡೇಸಿಂದ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಷ್ಟೊಂದು ಎಕ್ಸ್ಪೀರಿಯನ್ಸ್ನ ಮಾಡಿರ್ತೀರ, ಮತ್ತು ಎಷ್ಟೊಂದು ಮಿಸ್ಟೇಕ್ಸ್ ಕೂಡ ಮಾಡಿರ್ತೀರ. ಅದರಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಯಾವುದು, ಮತ್ತು ಅದರಲ್ಲಿ ನಿಮ್ಮ ಲರ್ನಿಂಗ್ಸ್ ಏನು? ಒಂದು ದೊಡ್ಡ ತಪ್ಪು ಏನು ಅಂದರೆ, ನಾನು ಧ್ಯಾನಕ್ಕೆ ಅಂತ ಆವಾಗ ಆರಂಭದಲ್ಲಿದ್ದಾಗ ಎಲ್ಲರನ್ನೂ ಜೋರಾಗಿ ರಿಕ್ವೆಸ್ಟ್ ಮಾಡಿ ಮತ್ತೆ 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 ಧ್ಯಾನಕ್ಕೆ ಕರೆಯೋನು, ಎಲ್ಲರೂ ಧ್ಯಾನಕ್ಕೆ ಬರಲಿ ಅನ್ನೋ ಒಂದು ಕಳಕಳಿ. ಅವರೆಲ್ಲರೂ ಈಗಲೂ ಕೂಡ 20 ವರ್ಷದ ನಂತರೂ ಅವರು ನನ್ನ ಶತ್ರುಗಳಾಗೇ ಇದ್ದಾರೆ. ಆಮೇಲೆ ಪತ್ರಿ ಸರ್ ಅವರಿಗೆ ಒಂದು ಸಲ ಹೇಳಿದೆ, ನನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರನ್ನು, ಸರ್ 3 ಸಲ ಸರ್ 3 ಪ್ರೋಗ್ರಾಮ್ ಆಯಿತು, ಪ್ರತಿ ಪ್ರೋಗ್ರಾಮ್ಗೆ ಹೋಗಿ ಅವ್ರಿಗೆ ಕಾಲು ಬಿದ್ದು ನಮ್ಮ ಗುರುಗಳು ಬಂದಿದ್ದಾರೆ ಬನ್ನಿ ಅಂತ ಅವ್ರಿಗೆ, ಅಂದರೆ ಅವ್ರಿಗೆ ಬೆನಿಫಿಟ್ ಆಗಲಿ ಅನ್ನೋ ಕಳಕಳಿಯಿಂದ. ಪತ್ರಿ ಸರ್ ಏನಂದ್ರೆ ಗೊತ್ತಾ ಮಾಸ್ಟರ್ಸ್, ಏನೋ ನೀನೇನು ಕೃಷ್ಣನ್ಗಿಂತ ದೊಡ್ಡ ವಯಸ್ಸು ಅಂತ ತಿಳ್ಕೊಂಡಿದ್ಯಾ ಅಂದರು. ಇಲ್ಲ ಸರ್ ಅಂದೆ. ಮತ್ತು ಕೃಷ್ಣ ಹೇಳಿದ್ದು ಒಂದೇ ಸಲ ದುರ್ಯೋಧನಿಗೆ, ನೀನು ಯಾಕಯ್ಯ 3 ಸಲ ಹೋದೆ, ಯಾರು ಹೇಳಿದ್ರೆ ನಿನಗೆ 3 ಸಲ ಹೋಗೋದಕ್ಕೆ ಅಂತ. ಸೊ ಅವತ್ತಿನಿಂದ ಫ್ರೆಂಡ್, ಧ್ಯಾನಕ್ಕೆ ಎಲ್ಲರಿಗೂ ಹೇಳೋದು ಒಂದೇ ಸಲ, ಬಂದ್ರಾ ವೆಲ್ಕಮ್, ಬರಲಿಲ್ಲ ಥ್ಯಾಂಕ್ ಯು. ಓಕೆ, ಮೈ ಆನ್ಸರ್ ಇಸ್, ಯುವರ್ ಕ್ವಶನ್ ಇಸ್ ರಾಂಗ್. Even this statement is wrong because there is nothing called wrong right. Yes or no? ಉಪಯೋಗ ಇದೆ, ಉಪಯೋಗ ಇಲ್ಲ ಅಷ್ಟೇ. ಯೂಸ್ಫುಲ್, ಯೂಸ್ಲೆಸ್. ಒಂದು ಕೆಲಸ ನಾವು ಮಾಡ್ತೀವಿ, ಯೂಸ್ಫುಲ್, ಇಲ್ಲ ಅಂದರೆ ಯೂಸ್ಲೆಸ್. ರಾಂಗ್ ರೈಟ್ ಅಂತಾನೆ ಇಲ್ಲ ಅಲ್ವಾ? ದೆನ್ ವೇರ್ ಇಸ್ ದ ಪಾಯಿಂಟ್ ಆಫ್ ಬಿಗ್ಗೆಸ್ಟ್ ಮಿಸ್ಟೇಕ್? ಮಿಸ್ಟೇಕೇ ಇಲ್ಲ, ಇಟ್ ಜಸ್ಟ್ ಟೇಕ್, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ಟೇಕನ್ ಇಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ಟೈಮ್ ಮೈಸೂರಿಗೆ ನಾನು ಈ ರೋಡ್ ತಗೊಂಡಿದ್ದೀನಿ, ಈ ಸೈಡು ಈ ರೋಡ್ ತಗೊಂಡಿದ್ದೀನಿ. ಎರಡು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಟೈಮ್ ನಾನು ಡಿಸೈಡ್ ಮಾಡಿದ್ದೀನಿ ಲೆಫ್ಟ್ ರೂಟೇ ಚೆನ್ನಾಗಿದೆ, ಅದು ಮೋರ್ ಯೂಸ್ಫುಲ್ ಅಂತ ಅಷ್ಟೇ. ಬಟ್ ಈ ರೂಟ್ ನಾನು ತಗೊಂಡಿದ್ದು ದೊಡ್ಡ ತಪ್ಪಾಯ್ತಪ್ಪ, ಬಿಗ್ ಮಿಸ್ಟೇಕ್ ಮಾಡಿದ್ದೀನಿ, ಲೇಟ್ ಆಯಿತು ಅಂದರೆ ದಟ್ಸ್ ಅ ಮೈಂಡ್ ಸೆಟ್. ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ನೆಕ್ಸ್ಟ್ ಟೈಮು ಬುದ್ಧಿ ಇದೆ ಅಲ್ವಾ, ವಿ ವಿಲ್ ಟೇಕ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಮಸ್ತೆ ಸರ್. ಆತ್ಮ ಅಂದರೆ ಏನು, ಪೂರ್ಣಾತ್ಮ ಅಂದರೆ ಏನು, ಮತ್ತು ಪರಮಾತ್ಮ ಅಂದರೆ ಏನು, ಮತ್ತು ಎನ್ಲೈಟ್ಮೆಂಟ್ ಯಾವ ಸ್ಟೇಜಲ್ಲಿ ಆಗುತ್ತೆ, ಇದನ್ನು ಒಂಚೂರು ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿ ಸರ್. ಆತ್ಮ, ಪೂರ್ಣಾತ್ಮ, ಪರಿಪೂರ್ಣಾತ್ಮ. ಬೇಬಿ, ಮದರ್, ಗ್ರ್ಯಾಂಡ್ ಮದರ್. ಸೋಲು ಎನ್ಲೈಟ್ ಆಗಿದ್ರೆ ಪೂರ್ಣಾತ್ಮ. ಮದರು ಡೆಲಿವರಿ ಆಗಿದ್ರೆ ದೆನ್ ಹರ್ ಲೈಫ್ ಇಸ್ ಕಂಪ್ಲೀಟ್ ಅಂತ ಪತ್ರಿಜಿ ಹೇಳಿದ್ರು. ಒಬ್ಬ ಫಿಮೇಲ್ ಒಂದು ಬೇಬಿಗೆ ಬರ್ತ್ ಯಾವಾಗ ಕೊಡ್ತಾರೋ ಅವಾಗ 90% ಅವರ ಪರ್ಪಸ್ಸು ಸಾಲ್ಟ್. ಗ್ರೇಟ್. ನಾವು ಏನು ಡೆಲಿವರಿ ಮಾಡಬೇಕು ಗೊತ್ತಿಲ್ಲ. ಓಕೆ, ಸೊ ಆ ಆತ್ಮ 400 ಲೈಫ್ ಟೈಮ್ಸ್ ತಗೋಬೇಕು. ಒಬ್ಬನು ಬಂದು ಹೇಳಿದಾನು, ಸರ್ ನಾನು ನೋಡಿದ್ದೀನಿ, ನಾನು 5,000 ಜನ್ಮ ತಗೊಂಡಿದ್ದೀನಿ ಅಂದರೆ ಮೂರ್ಖ, 400 ತಗೋಬೇಕು. ನಾನು ನೀವು ಇಬ್ಬರು ಮೂರ್ಖಗಳೇ, 4,000 5,000 ಅದನ್ನು ಗ್ರೇಟ್ ಅಂತ ಅನ್ಕೊಳ್ತಾ ಇದ್ದೀವಿ. ಅವಾಗ ತಗೊಂಡು ಆತ್ಮ ಪೂರ್ಣಾತ್ಮ ಆಗಿದೆ, ಅಂದರೆ ಎನ್ಲೈಟೆಂಟ್ ಆಗಿದೆ. ಯಾವಾಗ ಈ ಪೂರ್ಣಾತ್ಮ ಹಂಸಾತ್ಮಗಳನ್ನು ರಿಲೀಸ್ ಮಾಡೋ ಸ್ಟೇಟ್ಗೆ ಬರುತ್ತೋ ಅವಾಗ ಪರಿಪೂರ್ಣ ಆತ್ಮ ಆಗುತ್ತದೆ. ಓಕೆ, 3 ಸ್ಟೇಜಸ್: ಆತ್ಮ, ಪೂರ್ಣಾತ್ಮ, ಪರಿಪೂರ್ಣಾತ್ಮ. ಆದಮೇಲೆ ಏನಾಗುತ್ತೆ? ಅದೂ ಇರಲ್ಲ. ಇಟ್ ಜಸ್ಟ್ ಡಿಸಾಲ್ವ್ಸ್ ಇನ್ ದ ಯೂನಿವರ್ಸ್. ದಟ್ ಇಸ್ ವಾಟ್ ಹ್ಯಾಪನ್ ಟು ಬುದ್ಧ ಇನ್ ಲಾಸ್ಟ್ ಬುದ್ಧ ಪೂರ್ಣಿಮಾ. ಸರ್, ಇದು ಪೂರ್ತಿ ಎಕ್ಸ್ಪ್ಲನೇಷನ್ ಒಂದು ಕ್ಲಾಸೇ ಬೇಕು ಸರ್. ಯಾಕಂದರೆ ಇದು ಸ್ವಲ್ಪ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗಲ್ಲ. ಯಾರ ಕ್ಲಾಸು? ಕೇತಪದ, ಏಪದ? ಇಬ್ಬರದು ಸರ್. ಇಬ್ಬರು ಸೇರಿ ಕೊಡಬೇಕು. ವಿ ಶುಡ್ ಟ್ರೈ ಸ್ವಾಮೀಜಿ. ಇಬ್ಬರು ಸೇರಿ ಒಂದು ಫುಲ್ 1 ಡೇ ತಗೊಂಡ್ರೆ ನಡೆಯುತ್ತೆ ಇದು. 1 ಡೇ ಎಷ್ಟು ಜನಪ್ಪ 1 ಡೇ ಝೂಮ್ ಅಲ್ಲಿ ಅಟೆಂಡ್ ಮಾಡ್ತೀರಿ? ಏಯ್ ಖಾಲಿಯಾ ಅಲ್ಲ? ರೆಡಿ. ಅಷ್ಟು ಸ್ಪಿರಿಚುವಲ್ ತರ್ಸ್ಟು ಮಾಡೋಣ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಗ್ರೇಟ್ ಕ್ವಶನ್. ಸರ್, ನನ್ನ ಕ್ವಶನ್ ಏನು ಅಂದರೆ, ಈಗ 18 ಪ್ರಿನ್ಸಿಪಲ್ಸಲ್ಲಿ ಸರು ಎಕ್ಸ್ಪೀರಿಯನ್ಸಸ್ ಬರಿಬೇಕು ಅಂತ ಹೇಳಿದ್ದಾರೆ. ಅದು ಬರೆಯೋದ್ರಿಂದ ಎಕ್ಸ್ಪೀರಿಯನ್ಸ್ ಏನು? ಗ್ರೇಟ್ ಮಾಸ್ಟರ್ಸ್,
ನೀವೆಲ್ಲರೂ ಧ್ಯಾನಕ್ಕೆ ಹೇಗೆ ಬಂದ್ರಿ? ಸ್ವಲ್ಪ ನಿಮ್ಮನ್ನು ನೋಡ್ಕೊಳ್ಳಿ ನೀವೇ. ಒಂದೋ ಇನ್ನೊಬ್ಬರ ಎಕ್ಸ್ಪೀರಿಯೆನ್ಸನ್ನು ಕೇಳಿ, ಇಲ್ಲ ಇನ್ನೊಬ್ಬರ ಎಕ್ಸ್ಪೀರಿಯೆನ್ಸನ್ನು ನೋಡಿ, ಇಲ್ಲ ಇನ್ನೊಬ್ಬರ ಎಕ್ಸ್ಪೀರಿಯೆನ್ಸನ್ನು ಓದಿ. ಸರ್ ಹೇಳುವಾಗ ಅವಾಗಿನ್ನೂ ಝೂಮ್ ಮೀಟಿಂಗು, ಟಿ ವಿ ಪ್ರೋಗ್ರಾಮು, PMC ಬಂದಿರಲಿಲ್ಲ. ಆವಾಗಿರೋದು ಮೀಡಿಯಾ ಒಂದೇ, ಬುಕ್ಕು. ಹೀಗಾಗಿ ನೀವು ಬುಕ್ಕನ್ನು ಬರೀರಿ, ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಬರೆದು ಬುಕ್ ಮಾಡಿ ಹಂಚ್ರಿ, ಸೊ ದಟ್ ಅವರು ಇನ್ಸ್ಪೈರ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಈಗ ಅದೇ ಡಿಜಿಟಲ್ ರೂಪದಲ್ಲಿ ಬಂದಿದೆ, ಹೀಗೂ ಹೇಳ್ಕೊಳ್ಳಿ ಈಗ. ಓಕೆ, ಹೀಗಾಗಿ ಇನ್ನೊಬ್ಬರನ್ನ ನಾವು ಧ್ಯಾನಕ್ಕೆ, ಎಷ್ಟೋ ಜನ ಇದ್ದೀರಿ ಮಾಸ್ಟರ್ಸ್, ಎಲ್ಲರೂ ನಿಮಗೆ ನೀವೇ ಹೇಳಿ, ನೀವು ಧ್ಯಾನಕ್ಕೆ ಬಂದಿರೋದು ಯಾರ್ದೋ ಅಯ್ಯಪ್ಪಂದು, ಕೇತಪ್ಪಂದು ಯಾವುದೋ ಒಂದು ವಿಡಿಯೋ ಕೇಳ್ಕೊಂಡು, ಆಡಿಯೋ ಕೇಳ್ಕೊಂಡು ನೀವೆಲ್ಲ ಧ್ಯಾನಕ್ಕೆ ಬಂದಿದ್ದೀರಿ. ಓಕೆ, ಆ ಕಾರಣಕ್ಕೆ ಬುಕ್ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ ಈಗಲೂ ಕೂಡ. ಸರ್ ಬಟ್ ಯಾರೂ ಅದು ಫಾಲೋ ಮಾಡ್ತಿಲ್ಲ, ಆ ಪ್ರಿನ್ಸಿಪಲ್ ಯಾರೂ ಬರಿತಾ ಇಲ್ಲ. ಅವರಿಗೆ ಒಳಗಡೆ ಒಳ್ಳೆ ಕ್ವೆಶನ್ ಇದು. ಇದು ಪ್ರಿನ್ಸಿಪಲ್, ರೂಲ್ಸ್ ಅಲ್ಲ. ಓಕೆ, ಯಾರಿಗೆ ನಿಮಗೆ ಹೌದು ನನ್ನ ಸಂದೇಶವನ್ನು ನಾನು ಜಗತ್ತಿಗೆ ಕೊಡಬೇಕು ಅಂತ ಒಳಗೆ ಚಡಪಡಿಕೆ ತುಡಿತ ಬರುತ್ತೋ ಅವರು ಯಾರಿಗೂ ಹೇಳಿದೆ ನೀವು ಬುಕ್ ಬರಿತೀರಾ. ಹೌದು ಅಲ್ವೋ? ಸುಮಾರು ಜನರಿಗೆ ಅನಿಸ್ತಾ ಇದೆಯೋ ಇಲ್ವೋ ನನ್ನ ಬುಕ್, ನನ್ನ ಎಕ್ಸ್ಪೀರಿಯೆನ್ಸನ್ನು ಬರಿಬೇಕು ಅಂತ? ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಮಾಸ್ಟರ್? ಜೋರಾಗಿ ಚಪ್ಪಾಳೆ. ಅಲ್ಲ, ಕೈ ಎತ್ತಿ ಪ್ಲೀಸ್, ವಿ ವಾಂಟ್ ಟು ಸಿ. ನೆಕ್ಸ್ಟ್ ಬೆಂಗಳೂರು ಧ್ಯಾನ ಮಹಾಯಜ್ಞದಲ್ಲಿ ನೀವು ನಿಮ್ಮ ಬುಕ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಅಂದರೆ 4th ಧ್ಯಾನ ಮಹಾಯಜ್ಞದಲ್ಲಿ ಕಂಪ್ಲೀಟ್ ಮಾಡಿ. ಓಕೆನಾ? ಇದನ್ನೇ ಇನ್ಸ್ಪೈರ್ ಆಗಿ ತಗೊಂಡ್ಬಿಡು. ನಾವೆಲ್ಲರೂ ಇದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋಣ ಮನಸ್ಸು. ಓಕೆ, ಯಾರು ಓಕೆ ಅಂತೀರೋ ಜೋರಾಗಿ ಚಪ್ಪಾಳೆ ಕೊಡಿ. ನಮ್ಮ ಮಾಸ್ಟರ್ಸ್ ಇದ್ದೇ ಬುಕ್ಸ್ ರಿಲೀಸ್. ನಮಸ್ತೆ ಮಾಸ್ಟರ್. ನನ್ನ ಕ್ವಶನ್ ಬಂದು, ಅಯ್ಯಪ್ಪ ಸರ್ ನಿಮಗೆ 3rd ಐ ಮಾಸ್ಟರ್ ಅಂತ ಹೇಳ್ತಾರೆ, ಅದು ನೀವೇ ಹೇಳ್ಕೊಂಡಿದ್ದ ಇಲ್ಲ ನಿಮಗೆ ಕೊಟ್ಟಿದ್ದ? ಅದು ಅನುಭವ ಏನು, ಹೇಗೆ ಬರುತ್ತೆ ಅನುಭವ? ಈಗ ಕೇಟಪಸನ್ನ ಯಾಕೆ 3rd ಐ ಮಾಸ್ಟರ್ ಅಂತ ಹೇಳಲ್ಲ? ಇಲ್ಲೆಲ್ಲ ಧ್ಯಾನಿಗಳು ಇದ್ದಾರೆ. ಸೊ ಅದು ಹೇಗೆ ಬಂತು ನಿಮ್ಮ ಹೆಸರು? ಅದು ಅದು ಅನುಭವ ಹೇಗಿರುತ್ತೆ? ಅದು ಸ್ವಲ್ಪ ನಮಗೆ ಎಲ್ಲರಿಗೂ ಕುತೂಹಲ ಇದೆ, ಅದು ಹೇಗೆ ಅಂತ. ಫಸ್ಟ್ ಡೇ ನಾನು ಧ್ಯಾನದಲ್ಲಿ ಕೂತಿದಾಗ, ಫಸ್ಟ್ ಡೇನೇ ನನ್ನ 3rd ಐ ಓಪನ್ ಆಗಿ ನಾನು ವಿಷನ್ಸ್ ನೋಡೋಕ್ಕೆ ಶುರು ಮಾಡಿದ್ದೀನಿ. ಓಕೆ, ಸೊ ಯಾವಾಗ್ಲೂ ಸೆಷನ್ಸಲ್ಲಿ ಮೆಡಿಟೇಷನ್ ಆಗಿದ ತಕ್ಷಣ ಎಲ್ಲ ನನ್ನನ್ನು ನೋಡ್ತಾರೆ, ಇವತ್ತು ಈ ಧ್ಯಾನದಲ್ಲಿ ಸೆಷನಲ್ಲಿ ಏನು ಅನುಭವ ಬಂದಿದೆ ಅಂತ. ಈಗ ಝೂಮ್ ಇದೆ, ಯೂಟ್ಯೂಬ್ ಇದೆ. 2004-05 ಏನೂ ಇಲ್ಲ, ವಾಟ್ಸಪ್ ಇಲ್ಲ, ಝೂಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಏನಿಲ್ಲ. ಬರೀ ಪ್ರತಿ ಭಾನುವಾರ ಒಂದು 20-30 ಜನ ನಾವು ಸೇರ್ತೀವಿ, ಒಂದು ಸೀನಿಯರ್ ಮಾಸ್ಟರ್ ಬರ್ತಾರೆ ಅಷ್ಟೇ. ಒಂದು 2 hours 3 hours ಅಲ್ಲಿ ಸೆಷನ್. ಅದು ಬಿಟ್ಟರೆ ಯಾರೂ ಸಿಗಲ್ಲ, ಬರೀ ಬುಕ್ಸು, ಮ್ಯಾಗಝೀನ್ ಅಷ್ಟೇ. ಅವಾಗ ಪ್ರತಿ ಸೆಷನ್ನಲ್ಲಿನೂ ಆ ಧ್ಯಾನ ಸೆಷನ್ ಆದಮೇಲೆ ಅನುಭವಗಳೇ ಕೇಳಿದರೆ ನಾನು ನನ್ನ 3rd ಐ ಎಕ್ಸ್ಪೀರಿಯನ್ಸಸ್ ಹೇಳ್ತಾ ಬಂದಿದ್ದೀನಿ. ಆವಾಗ 3rd ಐ ಎಕ್ಸ್ಪೀರಿಯನ್ಸಸ್ ಹೇಳಿ ಅಂತ ಕೇಳಿ ಪತ್ರಿಜಿ ಒಂದು ಸತಿ ಇಸ್ ಅ ಗ್ರೇಟ್ 3rd ಐ ಮಾಸ್ಟರ್ ಅಂತ ಹೇಳಿದ್ರು. ಅಲ್ಲಿಂದ 3rd ಐ ಮಾಸ್ಟರ್ ಅಯ್ಯಪ್ಪ ಪಿಂಡಿ ಅಂತ ಹೆಸರು ಬಂದಿದೆ. ಮತ್ತು ಈಗ ನನಗೆ ಸರ್, ನೀವು ಕುತ್ಕೊಂಡಿದ್ದೀರಾ, ನನಗೆ ನಿಮ್ಮ ನೋಡಿದ್ರೆ ಈಗ ಕಣ್ಣು ಮುಚ್ಕೊಂಡು ನೋಡಿದಾಗ ಒಂದು ಸ್ನೇಕ್ ಥರ ಕಾಣ್ತಿದೆ. ಆ ಸ್ನೇಕ್ ಮೇಲೆ ಒಂದು ಸ್ಟೋನು, ಅದು ನ್ಯಾಚುರಲ್ ಸ್ಟೋನ್ ಅಲ್ಲ, ಒಂದು ತುಂಬ ಅದ್ಭುತ ಸ್ಟೋನು. ಆ ಸ್ನೇಕು ಕೂಡ ನಾರ್ಮಲ್ ಸ್ನೇಕ್ ಅಲ್ಲ. ಯಾಕೆ ನನಗೆ ನಿಮ್ಮನ್ನು ನೋಡಿದಾಗ, ಕಣ್ಣು ಮುಚ್ಚಿದಾಗ ಪ್ರೀಷಿಯಸ್ ಸ್ಟೋನ್, ಅದು ಒಂಥರ ಅದ್ಭುತ ಇದಿದೆ. ಯಾಕೆ ನನಗೆ ಆ ಥರ ಅನಿಸ್ತಾ ಇದೆ? ನಿಮ್ಮನ್ನು ನೋಡಿದಾಗ, ಕಣ್ಣು ಮುಚ್ಕೊಂಡಾಗ ನನಗೆ ಆ ಥರ ನೀವು ಕಾಣಿಸ್ತಾ ಇದ್ದೀರಾ ನನ್ನ ಕಣ್ಣಿಗೆ. ಇದು ಇಮ್ಯಾಜಿನೇಷನಾ ಇಲ್ಲ? ಫಸ್ಟ್ ಚೇಂಜ್ ದಟ್ ಸ್ಟೇಟ್ಮೆಂಟ್. ದರ್ ಇಸ್ ನಥಿಂಗ್ ಕಾಲ್ಡ್ ಇಮ್ಯಾಜಿನೇಷನ್. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಹೌ ವಿಲ್ ಯು ಟೀಚ್ ಮೆಡಿಟೇಷನ್ ಟು ಅದರ್ಸ್? ಫಸ್ಟ್ ಬಿಲೀವ್ ಯುವರ್ ಸೆಲ್ಫ್. ನೆಕ್ಸ್ಟ್ ಟೈಮ್ ನಿಮ್ಮ ಬಾಯಿಂದ ಇದು ಇಮ್ಯಾಜಿನೇಷನ್ ಅಲ್ಲ, ಯುವರ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ರೈಟ್. ಯು ಹ್ಯಾವ್ ಟು ಲಿವ್ ವಿತ್ ಇಟ್. ಯಾ, ಆ ಸ್ನೇಕ್ ನಂದೇ, ನನ್ನ ಪೆಟ್ ಸ್ನೇಕ್. ಅದ್ರ ಮೇಲೆ ಸ್ಟೋನ್ ಇತ್ತು ಸರ್. ಇಟ್ಸ್ ವೆರಿ ಪ್ರೀಷಿಯಸ್ ಸ್ಟೋನ್. ಎಸ್ ಮೇಡಮ್. ಇಟ್ ವಾಸ್ ಯಾವ ಸ್ನೇಕ್ಗೆ ಸ್ಟೋನ್ಸ್ ಇರುತ್ತೋ ದಟ್ ಇಸ್ ಎನ್ಲೈಟನ್ ಸ್ನೇಕ್ಸ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮತ್ತು ಇಂಟ್ಯೂಷನ್ ಅಂದರೆ ಏನು ಸರ್? ಆ ಇಂಟ್ಯೂಷನ್ ಹೇಗಿರುತ್ತೆ, ಹೇಗೆ ಬರುತ್ತೆ? ನನ್ನ ಲೈಫಲ್ಲಿ ನಾನು ಕಂಪ್ಲೀಟ್ 24 ಗಂಟೆ ಇಂಟ್ಯೂಷನಿಂದನೇ ಜೀವಿಸ್ತಾ ಇರ್ತೀನಿ. ಓಕೆ, ಎಕ್ಸಾಂಪಲ್, ನಿನ್ನೆ ಎಲ್ಲರಿಗೂ ಫುಡ್ ಪಡಿಸ್ತಾ ಇದ್ದೀನಲ್ವಾ, ನಾನು ಮೈಂಡ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ಯಾರು ಬರ್ತಾರೋ ನೋಡಲ್ಲ, ನನ್ನ ಕೈ ಆಟೋಮೆಟಿಕ್ಕಾಗಿ ಹೋಗಿದೆ, ಸ್ವಲ್ಪ ತಗೊಂಡಿದೆ.
ನೋಡಿದರೆ ಬರೋರಿಗೆ ಅಷ್ಟೇ ಹಸು ಇದೆ. ಒಂದು ಜಾಸ್ತಿ ತಗೊಂಡಿದೆ, ನೆಕ್ಸ್ಟ್ ಬರೋರ್ಗೆ ಅಷ್ಟು ಹಸು ಇದೆ. ನಾನು ಹೇಳ್ತಾ ಇದ್ದೀನಿ ನೋಡಿ ಮೇಡಮ್, ನಾನು ಮೈಂಡ್ ಯೂಸ್ ಮಾಡಲ್ಲ, ಜಸ್ಟ್ ನೋಡಿ ಅಂತ. ಒಬ್ಬರು ಕೂಡ ಇದು ಜಾಸ್ತಿ ಇದು ಕಮ್ಮಿ ಅಂತ ಹೇಳಿಲ್ಲ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಇಂಟ್ಯೂಷನ್. ಇಲ್ಲ ಅಂದರೆ ಜಾಸ್ತಿ ಹಾಕೋದು, ಇಲ್ಲ ಇಲ್ಲ ಸರ್ ಬೇಡ, ಈ ಡ್ರಾಮಾ ಎಲ್ಲ ಇರಲ್ಲ ಇಂಟ್ಯೂಷನಲ್ಲಿ. ಈಗ April 7th ಡೇಟ್ ಬಂದಿದೆ, ಅದು ಇಂಟ್ಯೂಷನ್ನೇ, ಅದು 100% ಸಕ್ಸಸ್ ಆಗುತ್ತೆ. ನಾನು ಮೈಂಡಿಂದ ಏನಾದ್ರು ಮಾಡಿದರೆ 100% ಫೇಲಿಯರೇ, ಅದು ನನಗೆ ಗೊತ್ತು. ನನಗೆ ಮೈಂಡ್ ಯೂಸ್ ಮಾಡೋದು ಗೊತ್ತಿಲ್ಲ ಮೇಡಮ್. ಐ ನೋ ಓನ್ಲಿ ಇಂಟ್ಯೂಷನ್, ಐ ಲಿವ್ ವಿತ್ ಇಂಟ್ಯೂಷನ್. ಓಕೆ, ಥ್ಯಾಂಕ್ ಯು ಮೇಡಮ್. ನಾವೆಷ್ಟೋ ಸತಿ ಧರ್ಮದ ಬಗ್ಗೆ ಕೇಳ್ತೀರಿ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಸೊ ಧರ್ಮ ಅಂದರೆ ಏನು, ಅದನ್ನು ಹೇಗೆ ಆಚರಣೆ ಮಾಡಬೇಕು? ಧರ್ಮ ಅಲ್ಲಿ ಮತ್ತೆ ದರ್ ಆರ್ ಸೋ ಮೆನಿ ಡಿಪಾರ್ಟ್ಮೆಂಟ್ಸ್. ಓಕೆ, ಸೊ ಧರ್ಮ ಅಲ್ಲಿ ಸ್ವಧರ್ಮ, ಕುಟುಂಬ ಧರ್ಮ, ಸಂಘ ಧರ್ಮ. ಸ್ವಧರ್ಮ ಈಸ್ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ. ನಿಮ್ಮ ಶರೀರ ನೀವು ನೋಡ್ಕೋಬೇಕು, ನಿಮ್ಮ ಮನಸ್ಸನ್ನು ನೀವು ನೋಡ್ಕೋಬೇಕು, ಸುತ್ತವಾಗಿ ಇಟ್ಕೋಬೇಕು, ಧ್ಯಾನ ಮಾಡಬೇಕು. ಕುಟುಂಬ ಧರ್ಮ ಅಂದರೆ ದ ಫಸ್ಟ್ ಇಮಿಡಿಯೇಟ್ ಸರ್ಕಲ್, ಯುವರ್ ಪ್ಯಾರೆಂಟ್ಸ್, ಯುವರ್ ಸಿಸ್ಟರ್, ಕಸಿನ್ ಸಿಸ್ಟರ್ಸ್ ಅಲ್ಲ, ಓನ್ ಸಿಸ್ಟರ್, ಬ್ರದರ್, ಯುವರ್ ವೈಫ್, ಚಿಲ್ಡ್ರನ್, ಇದೆಲ್ಲ ಕುಟುಂಬ ಧರ್ಮದಲ್ಲಿ ಬರುತ್ತೆ. ಅವ್ರಿಗೆ ಹೆಲ್ಪ್ ಬೇಕಂದರೆ ನೀವು ಮಾಡಲೇಬೇಕು, ಇಂಟರ್ಫಿಯರೆನ್ಸ್ ಅಲ್ಲ, ಹೆಲ್ಪು. ಸಂಘ ಧರ್ಮ ಅಂದರೆ ಯು ಹ್ಯಾವ್ ಟು ಗೋ ಔಟ್, ಅವ್ರಿಗೆ ನಿಮಗೆ ಸಂಬಂಧನೇ ಇರಬಾರದು, ಅವ್ರಿಗೆ ನೀವು ಸೇವೆ ಮಾಡಬೇಕು. ಇದು 3 ಧರ್ಮಗಳು. ಇದು ನೀವು ಮಾಡಿದರೆ ಓಕೆ, ಇಲ್ಲ ಅಂದರೆ ಅಧರ್ಮ. ಥ್ಯಾಂಕ್ ಯು ವೆರಿ ಮಚ್. ಸೆಷನ್ ಚೆನ್ನಾಗಿತ್ತಾ? ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.